ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಂ 4th ಸೆಮಿಸ್ಟರ್ ಹಾವೇರಿ ಯೂನಿವರ್ಸಿಟಿ ಕನ್ನಡ ಸಬ್ಜೆಕ್ಟ್ ಅಲ್ಲಿ ಬರುವಂತಹ ಮೊದಲನೇ ಲೆಸನ್ ಯಾವುದು ಭಾವೈಕ್ಯತೆ ಹರಿಕಾರ ಶಿಶುನಾಳ ಶರೀಫ. ಎಸಿ ವಾಲಿ ಅವರಿಂದ ಬರೆಯಲಾದಂತಹ ಭಾವೈಕ್ಯತೆ ಹರಿಕಾರ ಶಿಶುನಾಳ ಶರೀಫ. ಇದರ ಮೇಲೆ ಕೇಳುವಂತಹ 2 ಅಂಕ, 5 ಅಂಕ ಹಾಗೂ 10 ಅಂಕಕ್ಕೆ ಯಾವ ಪಾಯಿಂಟ್ ಗಳನ್ನ ನೀವು ನೆನಪಿಟ್ಕೋಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಮೊದಲಿಗೆ 2 ಅಂಕದ ಪ್ರಶ್ನೋತ್ತರಗಳು. ಹೆಚ್ಚಾಗಿ ಲೇಖಕರ ಪರಿಚಯದ ಮೇಲೆನೆ ಕೇಳ್ತಾರೆ 2 ಅಂಕದ ಪ್ರಶ್ನೆಗಳನ್ನ, ಮತ್ತು ಕೆಲವೊಂದಿಷ್ಟು ಪ್ರಶ್ನೆಗಳು ಕ್ವಶನ್ ಆನ್ಸರ್ ಮೇಲೂ ಬರುತ್ತೆ. ಯಾವಾಗ ವ್ಯಕ್ತಿಗಳ ಮೇಲೆ ಚಾಪ್ಟರ್ ಇರುತ್ತೆ ಆಗ ಕೇಳ್ತಾರೆ. ಮೊದಲೇ ಕ್ವಶನ್, ಡಾಕ್ಟರ್ ಅಡವ್ಯಪ್ಪ ಚನ್ನವೀರಪ್ಪ ವಾಲಿ ಅವರ ಜನನ ಮತ್ತು ಜನ್ಮ ಸ್ಥಳವನ್ನ ತಿಳಿಸಿ. ಡಾಕ್ಟರ್ ಅಡವ್ಯಪ್ಪ ಚನ್ನವೀರಪ್ಪ ವಾಲಿ ಅವರು 9 ಡಿಸೆಂಬರ್ 1956ರಂದು ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕಿನ ಬಂಡಿವಾಡ ಗ್ರಾಮದಲ್ಲಿ ಜನಿಸಿದರು. ಲೇಖಕರ ಪೋಷಕರು ಯಾರು ಮತ್ತು ಲೇಖಕರ ಕಾವ್ಯನಾಮವೇನು? ಲೇಖಕರ ತಂದೆ ಚನ್ನವೀರಪ್ಪ, ತಾಯಿ ಚನ್ನವೀರವ್ವ. ಇವರ ಕಾವ್ಯನಾಮ ಮುದ್ದುಕವಿ. ಡಾಕ್ಟರ್ ಎಸಿ ವಾಲಿ ಅವರು MA ಪದವಿಯನ್ನ ಪಡೆದು ಗೌರವಗಳಾವು. ಡಾಕ್ಟರ್ ಎಸಿ ವಾಲಿ ಅವರು ಕರ್ನಾಟಕ ವಿಶ್ವವಿದ್ಯಾಲಯದಿಂದ MA ಪದವಿಯನ್ನು ಪಡೆಯುವಾಗ 6 ಚಿನ್ನದ ಪದಕಗಳನ್ನ ಮತ್ತು 1 ಪಾರಿತೋಷಕವನ್ನ ಪಡೆದಿದ್ದಾರೆ. ಲೇಖಕರು ಯಾವ ವಿಷಯದ ಮೇಲೆ ಯಾರ ಮಾರ್ಗದರ್ಶನದಲ್ಲಿ ಡಾಕ್ಟರೇಟ್ ಪದವಿಯನ್ನು ಪಡೆದಿದ್ದಾರೆ? ಇವರು ಡಾಕ್ಟರ್ GM ನಾಗಯ್ಯ ಅವರ ಮಾರ್ಗದರ್ಶನದಲ್ಲಿ ಚತುರಾಚಾರ್ಯ ಚಾರಿತ್ರ್ಯ ಒಂದು ಅಧ್ಯಯನ ಎಂಬ ವಿಷಯದ ಮೇಲೆ ಸಂಶೋಧನೆ ನಡೆಸಿ ಡಾಕ್ಟರೇಟ್ ಪದವಿಯನ್ನು ಪಡೆದುಕೊಂಡಿದ್ದಾರೆ. ಸಾಹಿತ್ಯ ಕ್ಷೇತ್ರದಲ್ಲಿ ಡಾಕ್ಟರ್ ಎಸಿ ವಾಲಿ ಅವರ ಪಾತ್ರ ಮತ್ತು ಒಟ್ಟು ಕೃತಿಗಳ ಸಂಖ್ಯೆ ಎಷ್ಟು? ಇವರು ಕವಿ, ವಿಮರ್ಶಕ, ಸಂಶೋಧಕ, ನಾಟಕಕಾರ, ಪ್ರಬಂಧಕಾರ ಹಾಗೂ ಕಾದಂಬರಿಕಾರರಾಗಿ ಸಾಹಿತ್ಯ ಕೃಷಿ ಮಾಡಿದ್ದು ಒಟ್ಟು 60 ಪುಸ್ತಕಗಳನ್ನು ಲೋಕಾರ್ಪಣೆ ಮಾಡಿದ್ದಾರೆ. ಡಾಕ್ಟರ್ ಎಸಿ ವಾಲಿ ಅವರ ಪ್ರಮುಖ ಕೃತಿಗಳನ್ನು ಹೆಸರಿಸಿರಿ. ನೆನಪು, ಮುದ್ದು ಕವಿ ಕವಿತೆಗಳು, ಶರೀಫಾಮೃತ, ಕನಕ ಶರೀಫ, ಶಬ್ದಮಣಿಹಾರ, ಶ್ರೀದಾಸಬೋಧ ಮತ್ತು ಶ್ರೀರಾಮ ಪಟ್ಟಾಭಿಷೇಕ ಇವರ ಪ್ರಮುಖ ಕೃತಿಗಳಾಗಿವೆ. ಲೇಖಕರ ಬೋಧನಾ ಅನುಭವ ಮತ್ತು ಪ್ರಸ್ತುತ ವೃತ್ತಿ ಜೀವನದ ಬಗ್ಗೆ ಬರೆಯಿರಿ. ಇವರು 20 ವರ್ಷಗಳ ಬೋಧನಾ ಅನುಭವ ಹೊಂದಿದ್ದಾರೆ. ಸದ್ಯ ಶ್ರೀಮತಿ ಗೌರಮ್ಮ ಬ ಅಂಕಲಕೋಟೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸಹ ಪ್ರಾಧ್ಯಾಪಕರಾಗಿ ಪ್ರಭಾರಿ ಪ್ರಾಂಶುಪಾಲರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇನ್ನು ಶಿಶುನಾಳ ಶರೀಫರ ಬಗ್ಗೆ ಕೇಳುವಂತಹ 2 ಅಂಕದ ಪ್ರಮುಖ ಪ್ರಶ್ನೆಗಳನ್ನು ನಾವು ನೋಡ್ತಾ ಇದ್ದೀವಿ. ಶಿಶುನಾಳ ಶರೀಫರ ಜನನ ಮತ್ತು ಜನ್ಮ ಸ್ಥಳವನ್ನ ತಿಳಿಸಿ. ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಶಿಶುನಾಳ ಗ್ರಾಮದ ಇಮಾಮ್ ಸಾಬ್ ಮತ್ತು ಹಜ್ಜಮ್ಮ ದಂಪತಿಗಳ ಮಗನಾಗಿ 1819ರಲ್ಲಿ ಇವರು ಜನಿಸಿದರು. ಶಿಶುನಾಳ ಶರೀಫರ ಗುರುಗಳು ಯಾರು? ಅವರು ಯಾವ ಊರಿನವರು? ಗುರು ಗೋವಿಂದ ಭಟ್ಟರು ಎಂಬ ಶ್ರೇಷ್ಠವಾದ ಜ್ಞಾನಿ ಶರೀಫರ ಗುರುಗಳಾಗಿದ್ದರು. ಇವರು ಕೂಡ ಶಿಶುನಾಳ ಗ್ರಾಮದವರು. ಶಿಶುನಾಳ ಶರೀಫರ ಪತ್ನಿ ಹೆಸರನ್ನು ತಿಳಿಸಿ ಮತ್ತು ಅವರು ಯಾವ ಊರಿನವರು? ಶರೀಫರು ಹುಬ್ಬಳ್ಳಿ ಹತ್ತಿರದ ಕುಂದಗೋಳದ ಫಾತಿಮಾ ಎಂಬಾಕೆಯನ್ನು ಮದುವೆಯಾಗಿ ಸಂಸಾರದ ಜೀವನಕ್ಕೆ ಕಾಲಿಟ್ಟರು. ಶಿಶುನಾಳ ಶರೀಫರ ವೃತ್ತಿ ಯಾವುದು? ಅವರು ಎಲ್ಲಿ ಸೇವೆ ಸಲ್ಲಿಸಿದ್ದಾರೆ? ಶರೀಫರು ಮುಲ್ಕಿ ಪರೀಕ್ಷೆ ಮುಗಿಸಿ ಗರಗ ಗ್ರಾಮದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ವೃತ್ತಿ ಆರಂಭಿಸಿದರು. ನಂತರ ಬಸವನಾಳ, ನವಲಗುಂದ, ಶಿರಹಟ್ಟಿ ಮುಂತಾದ ಕಡೆ ತಿರುಗಾಡಿ ಜ್ಞಾನ ಪ್ರಸಾರ ಮಾಡಿದರು. ಶಿಶುನಾಳ ಶರೀಫರ ಕೊನೆಯ ಸಂದೇಶ ಯಾವುದಾಗಿತ್ತು? ಲೋಕದ ಡೊಂಕ ನೀವೇಕೆ ತಿದ್ದೂರಿ, ನಿಮ್ಮ ತನವ ಸಂತೈಸಿಕೊಳ್ಳಿ. ಶಿಶುನಾಳ ಶರೀಫರು ಯಾವಾಗ ಮರಣ ಹೊಂದಿದರು? 1889ರ ಡಿಸೆಂಬರ್ ತಿಂಗಳಲ್ಲಿ ಶಿಶುನಾಳ ಶರೀಫರು ಈ ಲೌಕಿಕ ಜಗತ್ತನ್ನು ತೊರೆದು ಲಿಂಗೈಕ್ಯರಾದರು. ಇನ್ನು 5 ಅಂಕಕ್ಕೆ ಸಂಬಂಧಪಟ್ಟಂತೆ ಕವಿ ಪರಿಚಯವನ್ನ ಕೇಳ್ತಾರೆ. ಯಾವ ಕವಿ ಪರಿಚಯವನ್ನ ಕೇಳ್ತಾರೆ ಅನ್ನೋದನ್ನ ಇಂಪಾರ್ಟೆಂಟ್ ಕ್ವಶನ್ ಅನ್ನೋ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಅದರಲ್ಲಿ ನಿಮಗೆ ಯಾವ ಕವಿ ಪರಿಚಯ ಬರುತ್ತೆ ಅನ್ನೋದು ಗೊತ್ತಾಗುತ್ತೆ. ಈ ಪಾಠದ ಕವಿ ಪರಿಚಯನ ನೋಡೋಣ. ಮೊದಲು ಜನನ ಮತ್ತು ಜನ್ಮಸ್ಥಳ. ಡಾಕ್ಟರ್ ಅಡವ್ಯಪ್ಪ ಚನ್ನವೀರಪ್ಪ ವಾಲಿ ಅವರು 9 ಡಿಸೆಂಬರ್ 1956ರಂದು ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ತಾಲೂಕಿನ ಬಂಡಿವಾಡ ಗ್ರಾಮದಲ್ಲಿ ಜನಿಸಿದರು. ತಂದೆ ತಾಯಿ ಚನ್ನವೀರಪ್ಪ ಮತ್ತು ಚನ್ನವೀರವ್ವ ಇವರ ಜನಿಸಿದ್ದು. ಶಿಕ್ಷಣ ಶಿರಗುಪ್ಪಿಯಲ್ಲಿ ಪ್ರಾಥಮಿಕ ಪ್ರೌಢ ಶಿಕ್ಷಣವನ್ನ, ಹುಬ್ಬಳ್ಳಿಯ ಕಾಡಸಿದ್ದೇಶ್ವರ ಕಾಲೇಜಿನಿಂದ BA ಮತ್ತು ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಿಂದ MA ಪದವಿಯನ್ನು ಪಡೆದಿದ್ದಾರೆ. ಗೌರವಗಳು: MA ಪದವಿಯಲ್ಲಿ 6 ಚಿನ್ನದ ಪದಕ, 1 ಪಾರಿತೋಷಕವನ್ನ ಪಡೆದುಕೊಂಡಿದ್ದಾರೆ. ಡಾಕ್ಟರೇಟ್ ಪದವಿ: ಡಾಕ್ಟರ್ GM ನಾಗಯ್ಯ ಅವರ ಮಾರ್ಗದರ್ಶನದಲ್ಲಿ ಚತುರಾಚಾರ್ಯ ಚಾರಿತ್ರ್ಯ ಒಂದು ಅಧ್ಯಯನ ಎಂಬ ವಿಷಯದ ಮೇಲೆ ಅಧ್ಯಯನ ನಡೆಸಿ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪದವಿಯನ್ನು ಪಡೆದುಕೊಂಡಿದ್ದಾರೆ. ಇವರ ಕಾವ್ಯನಾಮ ಮುದ್ದು
ಕವಿ. ಇವರ ಸಾಹಿತ್ಯದ ಕೊಡುಗೆ ಕವಿಯಾಗಿ, ವಿಮರ್ಶಕರಾಗಿ, ಸಂಶೋಧಕ, ನಾಟಕಕಾರ, ಪ್ರಬಂಧಕಾರ ಹಾಗೂ ಕಾದಂಬರಿಕಾರರಾಗಿ ಗುರುತಿಸಿಕೊಂಡಿದ್ದು ಒಟ್ಟು 60 ಪುಸ್ತಕಗಳನ್ನು ಲೋಕಾರ್ಪಣೆ ಮಾಡಿದ್ದಾರೆ. ಇವರ ಪ್ರಮುಖ ಕೃತಿಗಳು ನೆನಪು, ಮುದ್ದು ಕವಿತೆಗಳು, ಶರೀಫಾಮೃತ, ಕನಕ, ಶರೀಫ, ಶಬ್ದಮಣಿಹಾರ, ಶ್ರೀ ದಾಸಬೋಧ, ಶ್ರೀರಾಮ ಪಟ್ಟಾಭಿಷೇಕ ಮತ್ತು ಜೀವನ ಚರಿತ್ರೆಗಳು. ಮಾರ್ಗದರ್ಶನ 2016ರಿಂದ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ PhD ಬಾಹ್ಯ ಮಾರ್ಗದರ್ಶಕರಾಗಿದ್ದು 3 ಸಂಶೋಧನಾ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿ ಡಾಕ್ಟರೇಟ್ ಕೊಡಿಸಿದ್ದಾರೆ. ವೃತ್ತಿ ಜೀವನ ಮತ್ತು ಅನುಭವ 20 ವರ್ಷಗಳ ಬೋಧನಾ ಅನುಭವ ಹೊಂದಿದ್ದಾರೆ. ಧಾರವಾಡದ ಉನ್ನತ ಶಿಕ್ಷಣ ಅಕಾಡೆಮಿಯ ಡೀನ್ ಆಗಿ ಕಾರ್ಯನಿರ್ವಹಿಸಿದ್ದಾರೆ. ಪ್ರಸ್ತುತ ಸೇವೆ ಸದ್ಯ ಶ್ರೀಮತಿ ಗೌರಮ್ಮ ಅಂಕಲಕೋಟೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸಹ ಪ್ರಾಧ್ಯಾಪಕರಾಗಿ ಮತ್ತು ಪ್ರಭಾರಿ ಪ್ರಾಂಶುಪಾಲರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇನ್ನು 10 ಮಾರ್ಕ್ಸ್ಗೆ ನೀವು ಬರೀಬೇಕಾದಂತ ಕೀ ಪಾಯಿಂಟ್ ಉತ್ತರಗಳನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ 10 ಮಾರ್ಕ್ಸ್ಗೆ ನೀವು ಏನು ಪಾಯಿಂಟ್ಸ್ ಆನ್ಸರ್ ಆಗಿ ಬರೀಬೇಕು ಅನ್ನೋದನ್ನ ನೋಡೋಣ. ಯಾವುದೇ ಪ್ರಶ್ನೆ ಕೇಳಿ ಈ ಪಾಯಿಂಟ್ ಗಳನ್ನ ನೀವು ಬರೀಬಹುದು. ಸೊ ಮೊದಲೇದು ಮಹಾನ್ ಸಂತ ಶಿಶುನಾಳ ಶರೀಫರು ಜಾತಿ, ಮತ, ಪಂಥ, ಬೇಲಿಯನ್ನ ದಾಟಿ ಭೂಮಿ ಒಂದೇ ಬ್ರಹ್ಮಾಂಡ ಒಂದೇ ಎಂಬ ತತ್ವವನ್ನ ಸಾರಿದ ಭಾವೈಕ್ಯತೆಯ ಹರಿಕಾರ. ಇವರು ಜನಿಸಿದ್ದು ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕಿನ ಶಿಶುನಾಳ ಗ್ರಾಮದಲ್ಲಿ ಇಮಾಮ ಸಾಹೇಬ ಮತ್ತು ಹಜ್ಜಮ್ಮ ದಂಪತಿಗಳ ಮಗನಾಗಿ 1819ರಲ್ಲಿ ಜನಿಸಿದ್ದಾರೆ. ಆರಂಭಿಕ ಶಿಕ್ಷಣ ಗ್ರಾಮದ ಮಠದ ಶಾಲೆಯಲ್ಲಿ ಸಿದ್ದರಾಮಯ್ಯನವರಿಂದ ಅಕ್ಷರಾಭ್ಯಾಸ ಕಲಿತು ಇವರು ಮುಲ್ಕಿ ಪರೀಕ್ಷೆ ಪಾಸು ಮಾಡಿ ಕನ್ನಡ ಮತ್ತು ಹಿಂದೂಸ್ತಾನಿ ಭಾಷೆಗಳಲ್ಲಿ ಪಾಂಡಿತ್ಯವನ್ನ ಪಡೆದುಕೊಂಡಿದ್ದರು. ಗುರುಗಳಿಗೆ ಇವರು ಕುಂದಗೋಳ ತಾಲೂಕಿನ ಶಿಶುನಾಳ ಗ್ರಾಮದ ಗುರು ಗೋವಿಂದ ಭಟ್ಟರನ್ನ ಎಂಬ ಶ್ರೇಷ್ಠ ಜ್ಞಾನಿಯನ್ನ ಶರೀಫರು ಗುರುಗಳಾಗಿ ಪಡೆದುಕೊಳ್ತಾರೆ. ಇಸ್ಲಾಂ ಧರ್ಮದ ಶರೀಫರನ್ನ ಹಿಂದೂ ಧರ್ಮದ ಗೋವಿಂದ ಭಟ್ಟರು ತಮ್ಮ ಶಿಷ್ಯನಾಗಿ ಸ್ವೀಕರಿಸಿದಾಗ ಸಮಾಜದಲ್ಲಿ ದೊಡ್ಡ ವಿರೋಧ ವ್ಯಕ್ತವಾಗುತ್ತದೆ. ಆದ್ರೆ ಗೋವಿಂದ ಭಟ್ಟರು ಶರೀಫರ ತಲೆಯನ್ನ ಸವರಿ ಆಶೀರ್ವದಿಸಿದಾಗ ತಂದೆ ಇಮಾಮ್ ಸಾಹೇಬರು ಮೊದಲು ಕೋಪಗೊಂಡಿದ್ದರು. ನಂತರ ಭಟ್ಟರ ದೈವಿಕ ಶಕ್ತಿಯನ್ನು ಕಂಡು ಶರೀಫರನ್ನ ಅವರಿಗೆ ಒಪ್ಪಿಸಿದರು. ಹಿಂದೂಗಳ ಮಠಕ್ಕೆ ಹೋದರೆ ಅನ್ನ ಬಾತು, ಮುಸ್ಲಿಮರ ಮನೆಗೆ ಹೋದರೆ ಜಾವಳ, ಕ್ರಿಶ್ಚಿಯನರ ಮನೆಗೆ ಹೋದರೆ ರೈಸ್ ಎನ್ನುತ್ತಾರೆ. ಆದರೆ ಹೊಟ್ಟೆಗೆ ಹೋದ ಮೇಲೆ ಎಲ್ಲವೂ ಅನ್ನ, ಎಲ್ಲರಿಗೂ ಒಂದೇ ರೀತಿ ಎಂದು ಹೇಳುವ ಮೂಲಕ ಧರ್ಮದ ಹೆಸರಿನಲ್ಲಿರುವ ತಾರತಮ್ಯವನ್ನ ಶರೀಫರು ತೀಕ್ಷ್ಣವಾಗಿ ಪ್ರಶ್ನಿಸಿದ್ದಾರೆ. ಸನಾತನಿಗಳ ವಿರೋಧ ಕಿರಿದಾದ ಮನಸ್ಸಿನ ಕೆಲವು ಸನಾತನಿಗಳು ಈ ಸೌಹಾರ್ದತೆಯನ್ನು ವಿರೋಧಿಸಿ ಗೋವಿಂದ ಭಟ್ಟರನ್ನು ಜಾತಿಯಿಂದ ಹೊರಹಾಕಲು ಪ್ರಯತ್ನಿಸಿದರು. ಅದಕ್ಕೆ ಹೆದರದೆ ಶರೀಫರು ತಮ್ಮ ಪ್ರೀತಿಯ ಶಿಷ್ಯನನ್ನ ಉಳಿಸಿಕೊಂಡರು. ಗುರುಗಳ ಇಚ್ಛೆಯಂತೆ ಶರೀಫರು ಹುಬ್ಬಳ್ಳಿಯ ಹತ್ತಿರದ ಕುಂದಗೋಳದ ಫಾತಿಮಾ ಎಂಬಾಕೆಯನ್ನ ಮದುವೆಯಾಗಿ ಸಂಸಾರದ ಜೀವನಕ್ಕೆ ಕಾಲಿಟ್ಟರು. ಮುಸ್ಲಿಂ ಯುವಕನಾದ ಶರೀಫನನ್ನ ಹಿಂದೂ ಗುರುಗಳಾದ ಗೋವಿಂದ ಭಟ್ಟರು ತಮ್ಮ ಮಗನಿಗಿಂತ ಹೆಚ್ಚಾಗಿ ಪ್ರೀತಿಸಿ ಸನಾತನ ಸಮಾಜದ ಜಾತಿ ಪದ್ಧತಿಯ ವಿರುದ್ಧ ಕ್ರಾಂತಿಯನ್ನ ಮಾಡಿದರು. ಶರೀಫರು ಮುಲ್ಕಿ ಪರೀಕ್ಷೆ ಮುಗಿಸಿ ಗರಗ ಗ್ರಾಮದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ವೃತ್ತಿ ಆರಂಭಿಸಿದರು. ನಂತರ ಬಸವನಾಳ, ನವಲಗುಂದ, ಶಿರಹಟ್ಟಿ ಮುಂತಾದ ಕಡೆ ತಿರುಗಾಡಿ ಜ್ಞಾನ ಪ್ರಸಾರ ಮಾಡಿದರು. ಶರೀಫರು ಊರೂರು ಅಲಿಯುತ್ತಾ ಲಾವಣಿ ಪದಗಳು, ಮದುವೆ ಹಾಡುಗಳು, ಡಾಪು ಹಾಡುಗಳು ಮತ್ತು ತತ್ವ ಪದಗಳನ್ನು ರಚಿಸಿ ಹಾಡುವುದನ್ನ ಕರಗತ ಮಾಡಿಕೊಂಡರು. ವೈರಾಗ್ಯದ ಹಾದಿ ಸಂಸಾರದಲ್ಲಿದ್ದರೂ ಶರೀಫರು ಎಲ್ಲರಿಂದ ವಿಮುಖರಾಗಿ ಗುರುಗಳ ಸೇವೆ ಮತ್ತು ಆಧ್ಯಾತ್ಮಿಕ ಸಾಧನೆಯಲ್ಲಿ ಹೆಚ್ಚು ಕಾಲ ಕಳೆದರು. ತಂದೆ ಇಮಾಮ ಸಾಹೇಬರು ತೀರಿಕೊಂಡಾಗಲೂ ಅವರು ಧೃತಿಗೆಡದೆ ಭಕ್ತಿಯ ಹಾದಿಯಲ್ಲೇ ಮುನ್ನಡೆದರು. ಗುರು ಶಿಷ್ಯರ ಸಂಭಾಷಣೆ ಗುರು ಗೋವಿಂದ ಭಟ್ಟರು ತಮಗೆ ಸಂದಾಯವಾದ ಆಧ್ಯಾತ್ಮಿಕ ಸಂಪತ್ತನ್ನೆಲ್ಲ ಶರೀಫರಿಗೆ ದಾರಿ ಎರೆದರು. ಶರೀಫರು ತಮ್ಮ ಕಾವ್ಯಗಳಲ್ಲಿ ಇಲಕಲ್ನಾಥ ಮತ್ತು ಗೋವಿಂದ ಎಂಬ ಅಂಕಿತ ನಾಮಗಳನ್ನ ಬಳಸಿದ್ದಾರೆ. ಮೌಢ್ಯದ ಖಂಡನೆ ಸಮಾಜದ ಡೊಂಗಿತನ, ಮೂಢನಂಬಿಕೆ ಮತ್ತು ಜಾತಿ ತಾರತಮ್ಯಗಳನ್ನ ತಮ್ಮ ಪದಗಳ ಮೂಲಕ ತೀಕ್ಷ್ಣವಾಗಿ ಇವರು ಖಂಡಿಸಿದ್ದಾರೆ. ಯೋಗ ಸಿದ್ಧಿ ಮತ್ತು ಸಮಾನತೆ ಶರೀಫರು ಅತ್ಯಂತ ಉನ್ನತ ಮಟ್ಟದ ಯೋಗ ಸಿದ್ಧಿಯನ್ನ ಪಡೆದಿದ್ದರು. ತಮ್ಮ ನಾನು ಎಂಬ ಅಹಂಕಾರವನ್ನ ಎಂದೂ ತೋರ್ಪಡಿಸಲಿಲ್ಲ. ಜಾತಿ ಮತಗಳ ಭೇದವಿಲ್ಲದೆ ಎಲ್ಲರನ್ನ ಪ್ರೀತಿಯಿಂದ ಆಧರಿಸುತ್ತಿದ್ದರು. ಸತ್ಸಂಗ ನಿತ್ಯವೂ ಸತ್ಸಂಗಗಳ ಮೂಲಕ ಜನರ ಅಜ್ಞಾನ ಮತ್ತು ಮೂಢನಂಬಿಕೆಗಳನ್ನ ತೊಡೆದು ಹಾಕಲು ಇವರು ಶ್ರಮಿಸುತ್ತಿದ್ದರು. ಮೌಢ್ಯದ ಖಂಡನೆ ಬಾಹ್ಯ ಆಚರಣೆಗಳು ಮತ್ತು ಅಂಧಶ್ರದ್ಧೆಗಳನ್ನು ಬಿಟ್ಟು ಅಂತರಂಗದ ಭಕ್ತಿಯನ್ನ ಜಾಗೃತಗೊಳಿಸಬೇಕೆಂದು ಜನರಿಗೆ ಇವರು ಬೋಧಿಸಿದ್ದಾರೆ. ಈ ಭಾಗದಲ್ಲಿ ಶರೀಫರ ಜನಪ್ರಿಯ ತತ್ವಪದಗಳಾದ ಕೋಲನ್ನ ಕೋಲು ಕಂಠೇಶ, ಜಗದ್ಗುರು ರಂಗ ಮತ್ತು ಏನೋ ಯೋಚನೆ ಮಾಡುತ್ತೆ ಮುಂತಾದ ಸಾಲುಗಳ ಮೂಲಕ ಬದುಕಿನ ನಶ್ವರತೆಯನ್ನು ಇಲ್ಲಿ ವಿವರಿಸಲಾಗಿದೆ. ಕಡುಪಡತನ ಮತ್ತು ವೈರಾಗ್ಯ ಶರೀಫರು ಕಡು ಬಡತನದಲ್ಲಿದ್ದರೂ ಎಂದಿಗೂ ಪರರ ಹಣಕ್ಕೆ ಆಸೆ ಪಡಲಿಲ್ಲ. ಬಂದ ಕಷ್ಟಗಳನ್ನೆಲ್ಲ ಭಗವಂತನ ಇಚ್ಛೆ ಎಂದು ಊಹಿಸಿಕೊಂಡು ವೈರಾಗ್ಯದ ಹಾದಿಯಲ್ಲಿ ನಡೆದರು.
ಕಾಲಾಂತರದಲ್ಲಿ ಶರೀಫರ ತಂದೆ ಇಮಾಮ ಸಾಹೇಬರು, ಪತ್ನಿ ಫಾತಿಮಾ ಮತ್ತು ಮುದ್ದಿನ ಮಗಳು ಒಬ್ಬರ ಹಿಂದೆ ಒಬ್ಬರಂತೆ ಎಲ್ಲರೂ ತೀರಿಕೊಂಡರು. ಇದರಿಂದ ಇವರು ತೀವ್ರವಾಗಿ ನೊಂದರು. ಶರೀಫರು ತಮ್ಮ ಜೀವನದ ಉದ್ದಕ್ಕೂ ಹಿಂದೂ ಮತ್ತು ಮುಸ್ಲಿಂ ಧರ್ಮಗಳ ನಡುವೆ ಸೌಹಾರ್ದತೆಯ ಸೇತುವೆಯಾಗಿ ಬಾಳಿದರು ಮತ್ತು ಮತೀಯ ಸಂಕುಚಿತತೆಯನ್ನು ಸಂಪೂರ್ಣವಾಗಿ ವಿರೋಧಿಸಿದರು. ಮಸೀದಿಗೆ ಹೋಗಿ ನಮಾಜು ಮಾಡುವುದರ ಜೊತೆಗೆ ಹಿಂದೂಗಳ ಮಠಮಾನ್ಯ ಉತ್ಸವಗಳಲ್ಲಿಯೂ ಭಾಗವಹಿಸಿ ಭಜನೆ, ಕೀರ್ತನೆ ಹಾಡುತ್ತಿದ್ದರು. ವಯಸ್ಸಾದಂತೆ ಶರೀಫರ ದೇಹಸ್ಥಿತಿ ಕ್ಷೀಣಿಸಿತು. ತಮ್ಮ ಕೊನೆಯ ದಿನಗಳು ಹತ್ತಿರ ಬಂದಿರುವುದನ್ನು ಅವರು ಮೊದಲೇ ತಮ್ಮ ದಿವ್ಯ ಜ್ಞಾನದಿಂದ ಅರಿತುಕೊಂಡಿದ್ದರು. ತಮ್ಮ ಕೊನೆಯ ಕ್ಷಣದಲ್ಲಿ ನೆರೆದಿದ್ದ ಭಕ್ತರಿಗೆ ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ತನುವ ಸಂತೈಸಿಕೊಳ್ಳಿ ಎಂಬ ಬಸವಣ್ಣನವರ ವಚನದ ಸಾಲುಗಳನ್ನು ನೆನಪಿಸಿ ಆತ್ಮಾವಲೋಕನಕ್ಕೆ ಕರೆ ನೀಡಿದರು. ಕ್ರಿಸ್ತಶಕ 1889 ಡಿಸೆಂಬರ್ ತಿಂಗಳಿನಲ್ಲಿ ಶಿಶುನಾಳ ಶರೀಫರು ಈ ಲೌಕಿಕ ಜಗತ್ತನ್ನು ತೊರೆದು ಲಿಂಗೈಕ್ಯರಾದರು. ಇಂದಿಗೂ ಶಿಶುನಾಳ ಗ್ರಾಮದಲ್ಲಿರುವ ಶರೀಫರಿಗೆ ಗದ್ದುಗೆಗೆ ಹಿಂದೂ ಮತ್ತು ಮುಸ್ಲಿಂ ಇಬ್ಬರೂ ಸಮನಾಗಿ ಬಂದು ಪೂಜೆ ಮತ್ತು ಹರಕೆಗಳನ್ನ ಒಪ್ಪಿಸುತ್ತಾರೆ. ಶರೀಫರು ಸಾರಿದ ಭಾವೈಕ್ಯತೆ ಮತ್ತು ಅವರ ತತ್ವಬೋಧಗಳು ಇಂದಿಗೂ ಸಮಾಜದಲ್ಲಿ ಶಾಂತಿ, ಸಾಮರಸ್ಯ ಮತ್ತು ಭಕ್ತಿಯ ಜ್ಯೋತಿಯನ್ನು ಬೆಳಗಿಸುತ್ತಾ ಜೀವಂತವಾಗಿವೆ. ಸೊ ಇವಿಷ್ಟು ಪಾಯಿಂಟ್ಗಳನ್ನ ನೀವು ಬರೆದ್ರೆ ಪೂರ್ತಿ ಅಂಕಗಳನ್ನ ಪಡ್ಕೋಬಹುದು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪಾಠದೊಂದಿಗೆ ಸಿಗೋಣ. ಧನ್ಯವಾದಗಳು.